ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ಇಂಡಸ್ ವಾಟರ್ ಟ್ರೀಟಿಯನ್ನು ರದ್ದು ಮಾಡೋ ಮಾತಾಡ್ತಲೇ ಕಳೆದ 45 ವರ್ಷಗಳಿಂದ ಕೋಮಾದಲ್ಲಿದ್ದ ಡ್ಯಾಮ್ ಒಂದರ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಪಾಕಿಸ್ತಾನಕ್ಕೆ ಸುಮ್ಮನೆ ಹೋಗ್ತಾ ಇದ್ದ ಭಾರತದ ಪಾಲಿನ ನೀರನ್ನು ಈಗ ನಿಲ್ಲಿಸಲಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಇಂಡಸ್ ನೀರನ್ನು ಭಾರತ ತನಗೆ ಬೇಕಾದಷ್ಟು ತಾನೇ ಬಳಸಿಕೊಳ್ಳುವ ಮತ್ತು ಈ ಹಿಂದಿನ ಒಪ್ಪಂದವನ್ನು ಮುರಿಯೋದಕ್ಕೆ ಕೂಡ ನಾವು ಸಿದ್ಧ ಇದ್ದೀವಿ ಅನ್ನೋ ಸಂದೇಶವನ್ನು ಕೊಡೋದ್ರಲ್ಲಿ ಸಫಲವಾಗ್ತಾ ಇದೆ. ಹಾಗೆ ಇದು ಹಳೆಯ ಭಾರತವೂ ಅಲ್ಲ, ಚಿಕ್ಕ ಪುಟ್ಟ ವಿಷಯಗಳಿಗೆ ವಿಶ್ವಸಂಸ್ಥೆಯ ಮುಂದೆ ನಿಲ್ಲುವ, ವಿಶ್ವ ಬ್ಯಾಂಕ್ ಹೇಳಿದ ಮಾತು ಕೇಳುವ ಭಾರತವೂ ಇದಲ್ಲ. ಹಸಿದು ಬೇಡಿದರೆ ಅನ್ನ ಕೊಡೋದು ಗೊತ್ತು, ಬಾಲ ಬಿಚ್ಚಿದ್ರೆ ಕತ್ತರಿಸಿ ಕೈಗೆ ಕೊಡೋದು ಗೊತ್ತು ಅನ್ನೋ ಸಂದೇಶವನ್ನು ಕೂಡ ಭಾರತ ಪಾಕಿಸ್ತಾನಕ್ಕೆ ಮೂಲಕ ಕೊಡ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಯಾವ ನೀರನ್ನ ಭಾರತ ಸ್ಥಗಿತಗೊಳಿಸ್ತಾ ಇದೆ? ಇಷ್ಟು ದಿನಗಳ ಕಾಲ ಈ ಕಾಮಗಾರಿ ಯಾಕೆ ಪೂರ್ಣಗೊಂಡಿರಲಿಲ್ಲ? ಈಗ ನಿರ್ಮಾಣವಾಗಿರೋ ಡ್ಯಾಮ್ ಯಾವುದು ಮತ್ತು ಎಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ವಿಷಯದಲ್ಲಿ ಭಾರತದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ನಾವು ಮುಸ್ಲಿಮರು ನಿಮ್ಮ ಜೊತೆ ಇರೋದಿಲ್ಲ, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಅವತ್ತು ಅವರು ಕೇಳಿದರು. ಭಾರತ ಕೊಟ್ಟುಬಿಡ್ತು. ಹಾಗೆ ದೇಶ ಪ್ರತ್ಯೇಕವಾದ ನಂತರ ಅಲ್ಲಿನ ಹಿಂದೂಗಳನ್ನು ಬಲವಂತವಾಗಿ ಓಡಿಸಲಾಯಿತು. ಇಲ್ಲಿ ಉಳಿದ ಮುಸ್ಲಿಮರ ಪ್ರಾಣ ಆಸ್ತಿಗಳನ್ನು ನಾವು ಕಾಪಾಡಿದ್ವಿ. ನಾವು ಭಾರತದಲ್ಲೇ ಇರ್ತೀವಿ ಅಂದವರನ್ನ ಅಬ್ಬಾ ಎಂಥ ದೇಶಭಕ್ತರು ಅಂದ್ಕೊಂಡಿಲ್ಲಿ ಇಟ್ಟುಕೊಂಡ್ವಿ. ಹಾಗೆ ದೇಶ ವಿಭಜನೆಯಾದ ಬೆನ್ನಲ್ಲೇ ಪಾಕಿಸ್ತಾನ ಕಾಶ್ಮೀರದ ಮೇಲೆ ಸೇನೆ ಹಾಗೂ ಉಗ್ರರನ್ನ ನುಗ್ಗಿಸ್ತು. ಸ್ವಲ್ಪ ನಮ್ಮ ಸೇನೆಯ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಸ್ವತಂತ್ರವನ್ನು ಕೊಟ್ಟು ಬಿಟ್ಟಿದ್ದಿದ್ರೆ ಇಡೀ ಪಾಕಿಸ್ತಾನವನ್ನ ಮತ್ತೆ ಭಾರತ ಮಾಡಿಬಿಡ್ತಾ ಇದ್ರು. ಆದ್ರೆ ನಮ್ಮ ಪ್ರಧಾನಿ ವಿಶ್ವಸಂಸ್ಥೆಯ ಮುಂದಕ್ಕೆ ಓಡ್ ಹೋದ್ರು. ಅಲ್ಲಿಗೆ ಕಾಶ್ಮೀರದ ಬಹುಭಾಗ ಆಕ್ರಮಿತ ಕಾಶ್ಮೀರವಾಗಿ ಪಾಕಿಸ್ತಾನದ ಕೈಯಲ್ಲಿ ಉಳಿತು, ಸ್ವಲ್ಪ ಭಾಗ ಭಾರತದಲ್ಲಿ ಉಳಿತು. ಆದರೂ ಭಾರತಕ್ಕೆ ಬುದ್ಧಿ ಬರಲಿಲ್ಲ. ಅವತ್ತೂ ಭಾರತ ಮನಸ್ಸು ಮಾಡಿದ್ರೆ ಇಡೀ ಪಾಕಿಸ್ತಾನವನ್ನ ಬಾಯಾರಿ ಸಾಯೋ ಹಾಗೆ ಮಾಡಬಹುದಿತ್ತು, ಅಥವಾ ನೀರು ಬೇಕಿದ್ರೆ ಆಕ್ರಮಿಸಿಕೊಂಡಿರೋ ಕಾಶ್ಮೀರವನ್ನು ಬಿಟ್ಟು ಬಾಲ ಮುದುರುಕೊಂಡಿರಿ ಅಂತ ಹೇಳಬಹುದಿತ್ತು. ಆದರೆ ಹಾಗಾಗಲಿಲ್ಲ. ಅವತ್ತು ಭಾರತದ ಪ್ರಧಾನಿಯ ಮೇಲೆ ಅದು ಏನು ಒತ್ತಡ ಇತ್ತೋ ಏನೋ ಅಂತೂ ಪಾಕಿಸ್ತಾನದ ಜೊತೆ 1960ರಲ್ಲಿ ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ಇವರು ಸಹಿ ಹಾಕಿದ್ರು. ಅದು ಎಂಥ ಒಪ್ಪಂದ ಅಂದ್ರೆ, ಭಾರತದ ನಾಯಕರನ್ನ ಅಷ್ಟು ಬುದ್ಧಿವಂತರು, ಇಷ್ಟು ಬುದ್ಧಿವಂತರು, ಡಿಸ್ಕವರಿ ಆಫ್ ಇಂಡಿಯಾ ಬರೆದ್ರು, ವಿದೇಶದಲ್ಲಿ ಕಲಿತು ಬಂದ್ರು, ಏನೆಲ್ಲ ಹೇಳ್ತಾರೆ. ಆದ್ರೆ ಇಂಡಸ್ ವಾಟರ್ ಟ್ರೀಟಿ ಒಪ್ಪಂದವನ್ನು ಒಂದ್ಸರಿ ನೋಡ್ಬಿಟ್ರೆ ನಮ್ಮ ನಾಯಕರ ಬುದ್ಧಿವಂತಿಕೆ ಎಷ್ಟಿತ್ತು ಅನ್ನೋದು ಗೊತ್ತಾಗಿ ಹೋಗುತ್ತೆ. ಗೆಳೆಯರೆ, ದೇಶವನ್ನಾಳೋ ಮನುಷ್ಯ ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿ ತಗೊಂಡು ಬಂದ ಅನ್ನೋದು ಮುಖ್ಯ ಅಲ್ಲ, ಆತನ ವ್ಯವಹಾರ ಚತುರತೆ ಎಷ್ಟಿದೆ, ಆತ ಎಷ್ಟು ಕ್ರಿಯಾಶೀಲ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಈಗ ಟ್ರಂಪ್ ನೋಡಿ, ಅಧಿಕಾರಕ್ಕೆ ಬಂದು 100 ದಿನ ಮುಗಿಯೋ ಹೊತ್ತಿಗೆ ಅಮೆರಿಕಾದ ಆರ್ಥಿಕ ಅಭಿವೃದ್ಧಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವುದು ತಡವಾಗ್ತಾ ಇಲ್ಲ. ಅಮೆರಿಕ ಫಸ್ಟ್ ಅನ್ನೋ ನೀತಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಹೆದರಿಸಿ ಬೆದರಿಸಿ ಕನ್ಫ್ಯೂಸ್ ಮಾಡಿ ಒಟ್ಟು ಅಮೆರಿಕಾಗೆ ಏನು ಬೇಕೋ ಅದನ್ನು ಅವರು ಮಾಡಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಶತ್ರುಗಳು ಮಿತ್ರರು ಅನ್ನೋ ಯಾವ ಭೇದನೂ ಇಲ್ಲ. ಎಲ್ಲರಿಂದಲೂ ಅಮೆರಿಕಾಗೆ ಲಾಭ ಆಗಬೇಕು ಅಷ್ಟೇ. ನಿಮ್ಮಿಂದ ನನ್ನ ದೇಶಕ್ಕೆ ಲಾಭ ಆಗಲಿಲ್ಲ ಅಂದ್ರೆ ನಿಮ್ಮ ಮಿತ್ರತ್ವ ತಗೊಂಡು ನಾನೇನು ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಟ್ರಂಪ್ ಇದ್ದಾರೆ. ಹೀಗಾಗಿನೇ ಆತನನ್ನ ಒಬ್ಬ ಒಳ್ಳೆ ನೆಗೋಷಿಯೇಟರ್ ತರ ಜಗತ್ತು ನೋಡ್ತಾ ಇದೆ. ಆದ್ರೆ ನಮ್ಮ ಅವತ್ತಿನ ಪ್ರಧಾನಿ ಏನು ಮಾಡಿದ್ರು? ವಿಶ್ವ ಬ್ಯಾಂಕ್ ಒತ್ತಡ ಹಾಕ್ತು ಅಂತ ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಸಾಮಾನ್ಯವಾಗಿ ನೀರಿನ ಹಂಚಿಕೆ ಹೇಗಾಗಬೇಕು? ದೊಡ್ಡ ಭೂಪ್ರದೇಶ, ಹೆಚ್ಚು ಜನಸಂಖ್ಯೆ ಇರೋ ದೇಶಕ್ಕೆ ಹೆಚ್ಚಿನ ನೀರು ಸಿಗಬೇಕು ಅಲ್ವಾ? ಬೇಡ, ಕನಿಷ್ಠ ಪಕ್ಷ ಅರ್ಧರ್ಧ. ಅಲ್ಲಿ ಸಿಂಧೂ ನದಿಯ ನೀರನ್ನ 80% ಪಾಕಿಸ್ತಾನಕ್ಕೆ ಕೊಡೋದಿಕ್ಕೆ, 20% ಭಾರತ ಬಳಸ್ಕೊಳ್ಳೋದಿಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಸಹಿ ಹಾಕಿ ಬಂದ್ರು. ಗೆಳೆಯರೆ, ಯಾವ ಸಿಂಧೂ ನದಿಯಿಂದ ಈ ದೇಶವನ್ನ ಹಿಂದೂಸ್ತಾನ ಅಂತ ಕರೆದ್ರು, ಅದೇ ಸಿಂಧೂ ನದಿಯ 80% ನೀರು ಪಾಕಿಸ್ತಾನಕ್ಕೆ. ಯಾಕೆ? ನಮ್ಮ ಜಮ್ಮು ಕಾಶ್ಮೀರಕ್ಕೆ, ನಮ್ಮ ಪಂಜಾಬ್ಗೆ, ನಮ್ಮ ರಾಜಸ್ಥಾನಕ್ಕೆ ನೀರು ಬೇಡವೇ? ನಮ್ಮ ರಾಜ್ಯಗಳ ಜನಕ್ಕಿಂತ ಪಾಕಿಸ್ತಾನ ಮತ್ತು ಅದರ ಹಿತಾಸಕ್ತಿಗಳೇ ಮುಖ್ಯ ಆದ್ವೇ? ಯಾಕಂತ ನಿರ್ಧಾರವನ್ನ ಅವತ್ತು ಕೈಗೊಳ್ಳಾಯಿತು? ಅಂತ ಯಾವ ಒತ್ತಡ ಕೆಲಸ ಮಾಡ್ತು? ಕೊಡೋದಿಲ್ಲ ಅಂತ ಹೇಳಿದ್ರೆ ಇನ್ನೇನಾಗ್ತಾ ಇತ್ತು? ಪರಸ್ಪರ ಮಾತುಕತೆಗಳನ್ನು ಮಾಡುವಾಗ ಲಾಭ ಮಾಡ್ಕೊಳ್ಳೋದಿದೆ ನೋಡಿ, ಅದು ಕೂಡ ಒಂದು ಕಲೆನೇ. ಅದನ್ನು ಮಾಡೋದಕ್ಕೆ ಬಂದರೆ ಮಾಡಬೇಕು, ಅಥವಾ ಯಾರಿಗೆ ಬರುತ್ತೋ ಅವರಿಗೆ ಮಾಡೋದಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಆದ್ರೆ ಸಿಂಧೂ ವಿಷಯದಲ್ಲಿ ಹಾಗಾಗಲೇ ಇಲ್ಲ. ಪಂಡಿತ್ ನೆಹರು ಮತ್ತು ಅಯೂಬ್ ಖಾನ್ ನಡುವೆ ಒಂದು ಒಪ್ಪಂದಕ್ಕೆ ಸಹಿ ಬಿತ್ತು. ಅದರ ಪ್ರಕಾರ ಸೆಟ್ಲೆಸ್, ಬಿಯಾಸ್, ರಾವಿ ನದಿಗಳ 36 ದಶಲಕ್ಷ ಎಕರೆ ಅಡಿ ಅಂದ್ರೆ 36 MAF ಮಿಲಿಯನ್ ಎಕರ್ ಫೀಟ್ ನಷ್ಟು ನೀರಿನ ಮೇಲಿನ ಹಕ್ಕು ಭಾರತಕ್ಕೆ ಸಿಕ್ತು. ಇನ್ನು ಇಸ್ಲಾಮಾಬಾದ್ ಪಶ್ಚಿಮದ ನದಿಗಳಾದ ಸಿಂಧೂ, ಜೇಲಂ, ಚೀನಾಬ್ಗಳ ನೀರನ್ನ ಸುಮಾರು 135 MAF ಅಂದ್ರೆ ಮಿಲಿಯನ್ ಎಕರ್ ಫೀಟ್ ನೀರನ್ನ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಯಿತು. ಭಾರತಕ್ಕೆ 33 ದಶಲಕ್ಷ ಎಕರೆ ಅಡಿ ನೀರು, ಪಾಕಿಸ್ತಾನಕ್ಕೆ 135 ದಶಲಕ್ಷ ಎಕರೆ ಅಡಿಗಳಷ್ಟು ನೀರು. ಇನ್ನು ಈ ನದಿಗಳ ಮೇಲೆ ಭಾರತ ಬೇಕಿದ್ರೆ ವಿದ್ಯುತ್ ಉತ್ಪಾದನೆಯಂತಹ ಪ್ರಾಜೆಕ್ಟ್ಗಳನ್ನು ಮಾಡ್ಕೋಬಹುದು. ಆದರೆ ಆ ನದಿಗಳ ನೀರನ್ನು ಸ್ಟಾಕ್ ಮಾಡಿ ಬಳಸೋದಕ್ಕೆ ಸಾಧ್ಯವಾಗೋ ಥರದ ಯಾವ ಯೋಜನೆಯನ್ನು ಪಶ್ಚಿಮದ ನದಿಗಳ ಮೇಲೆ ಹಮ್ಮಿಕೊಳ್ಳೋ ಹಾಗಿಲ್ಲ ಅಂತ ಒಪ್ಪಂದ ಹೇಳ್ತಾ ಇತ್ತು. ಅದಕ್ಕೆ ಭಾರತ ಸಹಿ ಕೂಡ ಹಾಕ್ತು. 80% ಅನ್ನು ಅವರಿಗೆ ಬಿಟ್ಟ ಮೇಲೆ ಇನ್ನುಳಿದ 20% ಇತ್ತಲ್ಲ, ಅದನ್ನಾದರೂ ಸರಿಯಾಗಿ ಬಳಸ್ಕೊಂಡ್ರ ಗೆಳೆಯರೆ? ನಮಗೆ ಅದು ಕೂಡ ಸಾಧ್ಯ
ಸಾಧ್ಯ ಆಗಲಿಲ್ಲ. ಆ ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಯಾಕೆಂದ್ರೆ ನಾವು ಅದನ್ನು ಬಳಸ್ಕೊಳ್ಳೋದಕ್ಕೆ ಬೇಕಾದ ಡ್ಯಾಮ್ಗಳನ್ನು ಕಟ್ಕೊಳ್ಳೇ ಇಲ್ಲ. ಮುಂದೆ ಕೂಡ ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಯುದ್ಧಗಳಾದವು. ನಮ್ಮ ಸೈನಿಕರ ರಕ್ತ ಹರಿತು. ಪಾಕಿಸ್ತಾನ ಭಾರತದ ಮೇಲೆ ಉಗ್ರರ ಮೂಲಕ ದಾಳಿ ನಡೆಸಿತು. ನಮ್ಮ ನಾಗರಿಕರ ಮಾರಣಹೋಮ ಆಯಿತು. ಆದರೆ ಭಾರತ ಮಾತ್ರ ಪಾಕಿಸ್ತಾನಕ್ಕೆ ನೀರನ್ನು ಹರಿಸ್ತಲೇ ಹೋಯಿತು. ಈ ಮಧ್ಯೆ 1979ರಲ್ಲಿ ಪಂಜಾಬ್ ಹಾಗೂ ಜಮ್ಮು ಕಾಶ್ಮೀರಗಳು ರಾವಿ ನದಿಯ ನೀರನ್ನು ಬಳಸ್ಕೊಳ್ಳೋದಕ್ಕೆ ರಣಜಿತ್ ಸಾಗರ್ ಅಣೆಕಟ್ಟನ್ನು ಮತ್ತು ಶಾಪೂರ್ ಕಂಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಸಿದ್ಧ ಆದವು. ಕಾಶ್ಮೀರಕ್ಕೂ ನೀರು ಬೇಕಿತ್ತು, ಹಾಗೆ ಪಂಜಾಬ್ಗಂತೂ ನೀರು ಬೇಕೇ ಬೇಕಿತ್ತು. ಹೀಗಾಗಿ ಅವತ್ತಿನ ಪಂಜಾಬ್ ಮುಖ್ಯಮಂತ್ರಿ ಪ್ರಕಾಶ್ ಸಿಂಗ್ ಬಾದಲ್ ಹಾಗೂ ಜಮ್ಮು ಕಾಶ್ಮೀರದ ಅವತ್ತಿನ ಮುಖ್ಯಮಂತ್ರಿ ಶೇಖ್ ಅಬ್ದುಲ್ಲಾ, ಅಂದರೆ ಈಗಿನ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಇದಾರಲ್ಲ, ಅವರ ತಾತ ಶೇಖ್ ಅಬ್ದುಲ್ಲಾ ಇಬ್ರು ಈ ಡ್ಯಾಮ್ಗಳ ನಿರ್ಮಾಣ ಒಪ್ಪಂದಕ್ಕೆ ಸಹಿ ಹಾಕಿದ್ರು. 1982ರಲ್ಲಿ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿಯವರನ್ನು ಕರೆಸಿ ಅಣೆಕಟ್ಟುಗಳ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ಮಾಡಿಸಲಾಯಿತು. ಈ ಕಾಮಗಾರಿ 1998ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಕೂಡ ಇತ್ತು. ಒಂದು ಡ್ಯಾಮ್ ನಿರ್ಮಾಣಕ್ಕೆ 19ರಿಂದ 20 ವರ್ಷ. ಭಾರತದಲ್ಲಿ ಕೆಲಸಗಳು ನಡೆಯೋದು ಹೀಗೇನೆ. ನಾವು ಯೋಜನೆಯ ತಯಾರಿಗೆ ಒಂದಷ್ಟು ವರ್ಷಗಳನ್ನು ಕಳಿತೀವಿ. ಆನಂತರ ಸ್ಯಾಂಕ್ಷನ್ ಮಾಡೋದಕ್ಕೆ, ಭೂಮಿ ಪೂಜೆಗೆ, ಕಾಮಗಾರಿ ಆರಂಭವಾಗೋದಕ್ಕೆ, ಅದು ಮುಗಿಯೋದಕ್ಕೆ ನಮಗೆ 2 ದಶಕಗಳು 3 ದಶಕಗಳು ಸಹಜವಾಗಿ ಬೇಕಾಗತ್ತೆ. ಹೀಗಾಗಿನೇ ನಮ್ಮಲ್ಲಿ ಕಾಮಗಾರಿಗಳನ್ನು ಆರಂಭಿಸುವಾಗ ಇರುವ ಅಂದಾಜು ವೆಚ್ಚಕ್ಕೂ ಅದು ಮುಗಿಯುವ ಹೊತ್ತಿಗಾಗುವ ಅಸಲಿ ವೆಚ್ಚಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಇಲ್ಲಿ ಕೂಡ 1998ಕ್ಕೆ ಈ ಡ್ಯಾಮ್ ನಿರ್ಮಾಣ ಪೂರ್ಣಗೊಳ್ಳುತ್ತೆ ಅಂತ ಅಂದಾಜು ಮಾಡಲಾಗಿತ್ತು. ಆದರೆ 98 ಮುಗೀತು, 99 ಆಯಿತು, 2000 ಆಯಿತು, 2001 ಬಂದರೂ ಕೂಡ ಕಾಮಗಾರಿ ಪೂರ್ಣಗೊಳ್ಳಿಲ್ಲ. ಅಲ್ಲಿ 2001ರ ಹೊತ್ತಿಗೆ ರಣಜಿತ್ ಸಿಂಗ್ ಅಣೆಕಟ್ಟೆಯನ್ನು ಪೂರ್ಣಗೊಳಿಸಿದ್ರಾದರೂ ಕೂಡ ಶಾಪೂರ್ ಕಂಡಿ ಅಣೆಕಟ್ಟು ಅಪೂರ್ಣವಾಗಿ ಉಳಿದಿತ್ತು. ಹೀಗಾಗಿ ರಾವಿ ನದಿಯ ನೀರು ಪಾಕಿಸ್ತಾನಕ್ಕೆ ಹರಿಯದ ಹಾಗೆ ತಡೆಯೋದಕ್ಕೆ, ಅದನ್ನು ಭಾರತವೇ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಇನ್ನು ಇದು ಹೀಗಾದ್ರೆ ಬಗೆಹರಿಯೋದಿಲ್ಲ ಅಂತ 2008ರಲ್ಲಿ ಸರ್ಕಾರ ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡ್ತು. ಮತ್ತು ಇಷ್ಟಾದ ಮೇಲೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ತಗೊಂಡು ಅದಕ್ಕೆ ಬೇಕಾದ ಹಣಕಾಸನ್ನು ಒದಗಿಸಬೇಕಾಯಿತು. ಆದರೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ ನಂತರ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ಈ ಶಾಪೂರ್ ಖಂಡಿ ಕಡೆಗೆ ತಿರುಗಿ ನೋಡಿದ್ದು ಅದಾದ 5 ವರ್ಷಗಳ ನಂತರನೇ, ಅಂದರೆ 2013ರಲ್ಲಿ. ಆ ನಂತರವಾದರೂ ಕಾಮಗಾರಿ ಸರಾಗವಾಗಿ ನಡೀತಾ ಅಂದರೆ 2014ರಲ್ಲಿ ಕಾಶ್ಮೀರ ಹಾಗೂ ಪಂಜಾಬ್ ನಡುವೆ ಇದೇ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಭಿನ್ನಾಭಿಪ್ರಾಯಗಳು ಕಾಣಿಸ್ಕೊಂಡು ಹೀಗಾಗಿ ಅದು ಮತ್ತೆ ನೆನೆಗುದಿಗೆ ಬಿತ್ತು. ಕಡೆಗೆ 2018ರಲ್ಲಿ ಕೇಂದ್ರ ಸರ್ಕಾರ 2 ರಾಜ್ಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಒಪ್ಪಂದ ಮಾಡಿಸಿ ಯೋಜನೆಯನ್ನು ಪುನರಾರಂಭಗೊಳಿಸಿತು. 2018ರಲ್ಲಿ ಶುರುವಾದ ಕೆಲಸ ಕೋವಿಡ್ ಸಮಸ್ಯೆಗಳು, ಲಾಕ್ಡೌನು ಎಲ್ಲದರ ನಡುವೆ ಕೂಡ ಈಗ ಅಂದರೆ 2025ಕ್ಕೆ ಪೂರ್ಣಗೊಂಡಿದೆ. ಅಲ್ಲಿಗೆ ರಾವಿ ನದಿಯ ಮೇಲೆ ಒಂದು ಡ್ಯಾಮ್ ಕಟ್ಟೋದಕ್ಕೆ ನಮಗೆ 45 ವರ್ಷಗಳು ಹಿಡಿದು ಹಾಗಾಗಿದೆ. ಮೇರಾ ಭಾರತ್ ಮಹಾನ್ ಬಿಡಿ. ಇನ್ನು ಈ ಡ್ಯಾಮ್ ನಿರ್ಮಾಣದ ಮೂಲಕ ಪಾಕಿಸ್ತಾನಕ್ಕೆ ಸುಖ ಸುಮ್ಮನೆ ಹರಿತಿದ್ದದ್ದು ಸುಮಾರು 1150 ಕ್ಯೂಸೆಕ್ನಷ್ಟು ನೀರು. ಇದನ್ನು ಭಾರತ ಈಗ ತಾನೇ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕಾಶ್ಮೀರದ ಕಥುವಾ ಮತ್ತು ಸಾಂಬಾ ಜಿಲ್ಲೆಗಳು ಸೇರಿದಂತೆ ಅಲ್ಲಿನ ಸುಮಾರು 32,000 ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇಲ್ಲಿ 206 ಮೆಗಾವ್ಯಾಟ್ ಸಾಮರ್ಥ್ಯದ 2 ಜಲವಿದ್ಯುತ್ ಘಟಕಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಇವು 2025ರ ಅಂತ್ಯದ ಹೊತ್ತಿಗೆ ಪೂರ್ಣಗೊಳ್ಳುತ್ತವೆ. ಈ ಶಾಪೂರ್ ಖಂಡಿ ನಿರ್ಮಾಣದಿಂದ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಅಲ್ಲ, ಪಂಜಾಬ್ ಹಾಗೂ ರಾಜಸ್ಥಾನಗಳಿಗೆ ಕೂಡ ಒಂದಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ. ಗೆಳೆಯರೆ, ಈ ಕೆಲಸ ಯಾವತ್ತೂ ಆಗಬೇಕಾಗಿತ್ತು. ಪಾಕಿಸ್ತಾನದ ಎಲ್ಲ ದ್ರೋಹಗಳನ್ನು ಸಹಿಸಿಕೊಂಡು ಅವರಿಗೆ ನೀರು ಕೊಡಬೇಕಾದ ಅಗತ್ಯ ಭಾರತಕ್ಕೆ ಖಂಡಿತ ಇರಲಿಲ್ಲ. ಹೋಗ್ಲಿ, ನಮ್ಮ ಪಾಲಿನ ನೀರನ್ನು ತಗೊಂಡು ಪಾಕಿಸ್ತಾನ ಸುಮ್ಮನಾದರೂ ಇತ್ತ ಅಂದರೆ ಅವರು ಭಾರತದ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಕೂಡ ಕಿರಿಕ್ ಮಾಡೋದಕ್ಕೆ ಶುರು ಮಾಡಿದರು. ಕಿಶನ್ ಗಂಗಾ ಮತ್ತು ರಾಟ್ಲೆ ಜಲವಿದ್ಯುತ್ ಘಟಕಗಳ ನಿರ್ಮಾಣಕ್ಕೆ ಪಾಕಿಸ್ತಾನ ಯಾವಾಗ ಹೆಚ್ಚು ಕಿರಿಕನ್ನು ಮಾಡ್ತಾ ಹೋಯ್ತೋ ಭಾರತ ಅವರಿಗೆ ಪಾಠ ಕಲಿಸೋದಕ್ಕೆ ನಿರ್ಧಾರ ಮಾಡಿತು. ಈಗ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ ಪಾಕಿಸ್ತಾನಕ್ಕೊಂದು ನೋಟಿಸನ್ನು ಕೂಡ ಕೊಟ್ಟಿದೆ. ನಿಮ್ಮ ಜೊತೆಗಿನ ಸಿಂಧೂ ನದಿಯ ಒಪ್ಪಂದವನ್ನು ನಾವು ಯಾಕೆ ರದ್ದು ಮಾಡ್ಕೋಬಾರದು ಅನ್ನೋದಕ್ಕೆ ಕಾರಣ ಕೇಳಿಕೊಟ್ಟ ನೋಟಿಸ್ ಅದು. ಅದರ ಬಗ್ಗೆ ಈ ಹಿಂದೆನೇ ಒಂದು ವಿವರವಾದ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಅನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಈಗ ಶಾಪೂರ್ ಖಂಡಿ ಸಿದ್ಧವಾಗಿದೆ. ರಕ್ತ ಮತ್ತು ನೀರು ಒಟ್ಟೊಟ್ಟಿಗೆ ಹರಿಯೋದಕ್ಕೆ ಅವಕಾಶ ಇಲ್ಲ. ನೀರು ಬೇಕು ಅಂದ್ರೆ ಭಯೋತ್ಪಾದನೆಯನ್ನ ನಿಲ್ಲಿಸಿ ಅಂತ ಭಾರತ ಪಾಕಿಗಳಿಗೆ ಎಚ್ಚರ ಕೊಟ್ಟೂ ಆಗಿದೆ. ಇಲ್ಲಿ ಹಳೆಯ ಒಪ್ಪಂದವನ್ನ ಇನ್ನು ಮುಂದುವರಿಸಲೇಬೇಕು ಅಂತೇನಿಲ್ಲ. ಜಗತ್ತಲ್ಲಿ ಸಾಕಷ್ಟು ಜಲ ಒಪ್ಪಂದಗಳು ಹಾಗೇ ಮುರಿದು ಬಿದ್ದಿವೆ. ಸಿಂಧೂ ನದಿ ನೀರಿನ ಒಪ್ಪಂದ ಕೂಡ ನಾಳೆ ಮುರಿದು ಬಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಹಾಗೇನಾದರೂ ಆಗ್ಬಿಟ್ರೆ ಪಾಕಿಗಳು ನೀರಿಲ್ಲದೆ ಸಾಯಬೇಕಾದ ಪರಿಸ್ಥಿತಿ ಬರುತ್ತೆ. ಭಾರತ ಆ ಕೆಲಸವನ್ನು ಮಾಡುತ್ತಾ?
ಸದ್ಯಕ್ಕೆ ಎಚ್ಚರಿಕೆಯನ್ನಂತೂ ರವಾನೆ ಮಾಡಿದೆ. ಮುಂದೆ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ 45 ವರ್ಷಗಳ ಸುದೀರ್ಘ ನಿರೀಕ್ಷೆಯ ನಂತರ ಒಂದು ಡ್ಯಾಮ್ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಮೂಲಕ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಹೆಚ್ಚುವರಿ ನೀರಿಗೆ ಭಾರತ ಕಡಿವಾಣ ಹಾಕಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.